ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರು ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ರೇಷ್ಮಾ ಅಂತೇಳಿ ಒಬ್ರು ಶೇರ್ ಮಾಡಿದ್ದಾರೆ. ಬನ್ನಿ, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಪ್ರೊಫೈಲ್ ಹೇಗಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂತ್ಕೊಂಡು ತಿಳಿಸ್ತಾ ಹೋಗ್ತಾನೆ. ಇವಳ ಹೆಸರು ರೇಷ್ಮಾ, ವಯಸ್ಸು 35, ನಡೀತಾ ಇದೆ. ವಸತಿ ಇರೋದು ಚಿಕ್ಕಮಗಳೂರು, ಸ್ವಂತ ಮನೆಯಲ್ಲೇ ವಸತಿಯಾಗಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಗಂಡ ಜೊತೆಗೆ ಇಲ್ಲ, ವ್ಯವಹಾರದ ಮೇಲೆ ಫಾರಿನ್ ಕೂಡ ಹೋಗಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಚಪಾತಿ ಹೇಗಿದೆ, ಗೂಟ ಇಲ್ಲದೆ ಮೆತ್ತಗೆ ಆಗಿದೆ, ಜೊತೆಗೆ ಟೈಟ್ ಆಗಿದೆ. ಬೇಕಾದ್ರೆ ಬೆರಳು ಹಾಕಿ ಕೂಡ ನೋಡಬಹುದು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಹಾಗೆ ನೋಡಿ, ಇವರ ಒಂದು ಬಯಕೆ ಹೇಗಿದೆ, ತೂತನ್ನು ಚೆನ್ನಾಗಿ ಸಡಿಲು ಆಗುವ ತನಕ ಗೂಟ ಹಾಕಿ ಗಂಡನಿಗೆ ಗೊತ್ತಿಲ್ಲದೆ ಗುಪ್ತವಾಗಿ ನೋಡಿಕೊಳ್ಳುವಂತ ಒಬ್ಬ ಮಿಂಡ ಯಾರಾದರೂ ಇದ್ರಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಹಾಗೆ ನೋಡಿ, carvale.com ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2018ರ ಒಂದು ಮಾಡೆಲ್ ಕಾರ್, ಜೀಪ್ ಕ್ಯಾಂಪಸ್ ಲಿಮಿಟೆಡ್ ಅಂತೇಳಿ ಪ್ಲಸ್ ಪೆಟ್ರೋಲ್ ಇಂಜಿನ್ ಹೊಂದಿರುವಂತ ಒಂದು ಕಾರ್ ಕೂಡ ಆಗಿರುತ್ತೆ. ಆ ಒಂದು ಸ್ಪೋರ್ಟ್ಸ್ ವರ್ಷನ್ ಒಂದು ಕಾರ್ ಸೆಲ್ಲರ್ ರಿವ್ಯೂ ಕೂಡ ಹೇಗಿಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ತಾ ಹೋಗ್ತಾನೆ. ಬಿಫೋರ್ ಒಂದು ಕಾರ್ನ ಬಗ್ಗೆ ಹೇಳೋ ಮುಂಚೆ ನಿಮಗೆ ಆಲ್ಮೋಸ್ಟ್ ಇವರ ಒಂದು ಜೀವನದಲ್ಲಿ ಅನುಭವಿಸಿರುವ ಒಂದು ಕಷ್ಟ ಹೀಗೆಲ್ಲ ಇದೆ ಅಂತ ಹೇಳ್ತಾ ಹೋಗ್ತಾನೆ. ಇವಳ ಒಂದು ತೂತು ಇಷ್ಟೊಂದು ಟೈಟ್ ಆಗಿರಲು ಕಾರಣ ಇಲ್ಲಿಗೆ ನೋಡಿ. ಈ ಒಂದು ಕಾರಣನ ಯಾವ ಒಬ್ಬ ಪರ್ಸನ್ ಅರ್ಥ ಮಾಡ್ಕೊಂತಿರೋ ಖಂಡಿತವಾಗ್ಲೂ ಅವರಿಗೆ ಗೊತ್ತಾಗುತ್ತೆ ಇವರ ಜೀವನದಲ್ಲಿ ಏನೆಲ್ಲ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಇವರ ಗಂಡ ವ್ಯವಹಾರದ ಒಂದು ಮೇಲೆ ಫಾರಿನ್ಗೆ ಕೂಡ ಹೋಗಿದ್ದಾರೆ ಮತ್ತು ಚಪಾತಿಗೆ ಊಟ ಇಲ್ಲದೆ 1 ವರ್ಷ ಆಯಿತು. ಪೂರ್ತಿ ಆಲ್ಮೋಸ್ಟ್ ಖಾಲಿ ಇದೆ, ಏನೂ ಹಾಕಿಲ್ಲ, ಯಾರಾದರೂ ಬರಬಹುದು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸಿದ್ದಾರೆ. ಅದಕ್ಕೆ ಇವಳ ಒಂದು ಚಪಾತಿ ಬಹಳ ಒಂದು ಟೈಟ್ ಕೂಡ ಆಗಿದೆ. ಎಷ್ಟು ಬೆರಳು ಹಾಕಿದ್ರು ಕೂಡ ಆಲ್ಮೋಸ್ಟ್ ಅಗಲ ಆಗುತ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಯಾರನ್ನಾದರೂ ಆಲ್ಮೋಸ್ಟ್ ನನ್ನ ಒಂದು ತೂತಿಗೆ ಮತ್ತೆ ಜೀವನ ಪೂರ್ತಿ ನನ್ನ ಒಂದು ಜೊತೆಗೆ ಎದ್ದು ಚಪಾತಿ ಸಡಿಲು ಪಡಿಸುವಂತ ಗಂಡು ಯಾರಾದರೂ ಇದ್ರೆ ನಾನು ನೋಡ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೆ ನೋಡಿ, ಯಾವ ತರದ ಒಬ್ಬ ಕ್ವಾಲಿಟಿ ಫುಲ್ ಪರ್ಸನ್ ಕೂಡ ಬೇಕಂತೇಳಿ ಇದರಲ್ಲಿ ಹೇಳ್ಕೊಂಡಿದ್ದಾರೆ. ಚಪಾತಿ ಒಂದು ಸಡಿಲು ಪಡಿಸುವಂತ ಗಂಡಿನ ಒಂದು ಲಕ್ಷಣಗಳು ಹೀಗಿದ್ರೆ ಸಾಕು ಅಂತ ಹೇಳಿದ್ದಾರೆ. ಫಸ್ಟ್ ನೋಡಿ, ನನ್ನ ಒಂದು ಚಪಾತಿ ಬೇಗನೆ ಒಂದು ಅಗಲ ಕೂಡ ಆಗಲ್ಲ, ಕಾರಣ ಅದರಲ್ಲಿ ಗೂಟ ಹೋಗದೆ ಸುಮಾರು 1 ವರ್ಷ ಕೂಡ ಆಯಿತು ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಗಂಡ ಜೊತೆಗೆ ಇಲ್ಲದೆ ಬಹಳ ಒಂದು ಕಷ್ಟ ಕೂಡ ಅನುಭವಿಸುತ್ತಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದಕ್ಕೆ ನೋಡಿ, ಪ್ರತಿದಿನ ತಪ್ಪದೆ ನನ್ನ ಒಂದು ಚಪಾತಿ ಅಂತ ಗಂಡು ಯಾರಾದರೂ ಇಬ್ಬರು ಮಾತ್ರ ಬನ್ನಿ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಬರುವಂತ ಗಂಡು ಆಲ್ಮೋಸ್ಟ್ ಗೂಟ ಸ್ವಲ್ಪ ದಪ್ಪ ಹೊಂದಿರಬೇಕು ಮತ್ತೆ ಉದ್ದ ಕೂಡ ಹೊಂದಿದ್ರೆ ಬಹಳ ಒಂದು ಉಪಯೋಗ ಕೂಡ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಈ ತರ ಒಂದು ಕ್ವಾಲಿಟೀಸ್ ಹೊಂದಿರುವಂತ ಗಂಡು ಇದ್ರೆ ಕೂಡಲೂ ನಮಗೆ ಈ ಒಂದು ವಿಳಾಸಕ್ಕೆ ಬಂದು ಕರೆ ಮಾಡಿ ಅಂತೇಳಿ ತಮ್ಮ ಒಂದು ಡೀಟೇಲ್ಸ್ ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ರಿವ್ಯೂ. ಹಾಗೇನೆ ಡೀಟೇಲ್ಸ್ ಆಫ್ ರಿವ್ಯೂ ನೋಡ್ಲಿಕ್ಕೆ ಹೋದ್ರೆ ಈ ಒಂದು ಕಾರ್ನ ಬಗ್ಗೆ ಕೂಡ ತಿಳಿಸಿದ್ದಾರೆ. 2018ರ ಒಂದು ಕಾರ್, ಜೀಪ್ ಕ್ಯಾಂಪಸ್ ಲಿಮಿಟೆಡ್ ಅಂತ ಹೇಳ್ಬೋದು. ಪೆಟ್ರೋಲ್ ಇಂಜಿನ್ ಹೊಂದಿರುವಂತಹ ಒಂದು ಕಾರ್. ಮತ್ತೆ ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾಗಿ ಇವಾಗ ಮಾರ್ಕೆಟ್ ಅಲ್ಲಿ ಸೇಲಿಂಗ್ ಕೂಡ ಬಂದಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಇದು ಕಾರ್ನ ಒಂದು ಇಮೇಜ್ ಇವಿ ಆಂಗಲ್ ಅಲ್ಲಿ ಕೂಡ ಇದೆ. ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಆಯ್ತು, ಮತ್ತೆ ಸೈಡ್ ಆಂಗಲ್ ಮತ್ತೆ ಬ್ಯಾಕ್ ಹ್ಯಾಂಡ್ ಆಂಗಲ್ ಕೂಡ ತೋರಿಸ್ಬಿಟ್ಟಿದ್ದಾರೆ. ಮತ್ತೆ ಫ್ರಂಟ್ ಆಂಗಲ್ ಕೂಡ ಹೀಗಿದೆ. ಹಾಗೇನೆ ಇದ್ರ ಒಂದು ಪ್ರೈಸ್ ಬಂದ್ಬಿಟ್ಟು 7,70,000 ತನಕ ಇದರ ಒಂದು ಪ್ರೈಸ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಓವರ್ ವ್ಯೂ ಬಂದ್ಬಿಟ್ಟು ಡೇಟ್ ಆಫ್ ರಿಜಿಸ್ಟ್ರೇಷನ್ ಆಲ್ಮೋಸ್ಟ್ ಇದು ಅಕ್ಟೋಬರ್ 2018 ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ಪೆಟ್ರೋಲ್ ನೋಡ್ಲಿಕ್ಕೆ ಹೋದ್ರೆ ಆಲ್ಮೋಸ್ಟ್ ರನ್ನಿಂಗ್ ಆಗಿರೋದು 67,853 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಮತ್ತು ಫ್ಯೂಲ್ ಇಂಜಿನ್ ನೋಡ್ಲಿಕ್ಕೆ ಹೋದ್ರೆ ಪೆಟ್ರೋಲ್ ಆಗಿರುತ್ತೆ. ಮತ್ತೆ ಗೇರ್ ಬಾಕ್ಸ್ ಆಲ್ಮೋಸ್ಟ್ ಆಟೋಮೆಟಿಕ್ ಸಿಸ್ಟಮ್ ಆಗಿರುತ್ತೆ. ಮತ್ತೆ ಇದು ಅವೈಲಬಲ್ ಇರೋದು ಅಹಮದಾಬಾದ್ ಅಲ್ಲಿ ಅವೈಲಬಲ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಕಾರ್ನ ಒಂದು ರಿವ್ಯೂ ನೋಡ್ಲಿಕ್ಕೆ ಹೋದ್ರೆ ಎಕ್ಸಲೆಂಟ್ ಒಂದು ಕ್ವಾಲಿಟಿ ಡ್ರೈವಿಂಗ್ ಕೂಡ ಅಂತೇಳಿ ಹೇಳ್ಬೋದು. ಮತ್ತೆ ತುಂಬಾನೇ ಒಂದು ಸ್ಟ್ಯಾಂಡರ್ಡ್ ಗೇರ್ ಬಾಕ್ಸ್ ನ ಕೂಡ ಹೊಂದಿರುತ್ತೆ. ಮತ್ತೆ ಫ್ರೆಂಡ್ಲಿ ಕೂಡ ಇರುತ್ತೆ. ಅಂದ್ರೆ ಪ್ಯಾಸೆಂಜರ್ ಏನ್ ಕೂತ್ಕೊಂತಾರಲ್ಲ ಅವ್ರಿಗೆ ಕೂಡ ಫ್ರೆಂಡ್ಲಿ ಒಂದು ಫೀಲ್ ಕೂಡ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ರಿವ್ಯೂ. ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೆ ಮೋರ್ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.